ಸದಸ್ಯರಾದ ಮುಜೀಬ್ರವರೇ, ಚಿನ್ನಪ್ಪನವರೇ, ನಮ್ಮ ಕಡೆ ಬಂದವರಿಗೆಲ್ಲ ಸ್ವಲ್ಪ ನನ್ನ ಆತ್ಮೀಯ ಸ್ನೇಹಿತರಾದಂಥ ಚಿನ್ನಪ್ಪ ಅವರು ಅಥವಾ ಎಲ್ಲ 3 ಜನನೂ ಸೇರಿ ಈ ಉದ್ಯಮೆಯನ್ನು ಶುರು ಮಾಡಿದ್ದಾರೆ. ಆದರೆ ಈ ಹೋಟೆಲ್ ನಡೆಸೋದು ಭಾಳ ಕಷ್ಟದ ಕೆಲಸ ಆಯಿತು. ಎಲ್ಲ ಉದ್ಯಮಗಳು ಕಷ್ಟ ಆಗ್ತಾ ಇದ್ದಾವೆ. ಹೋಟೆಲ್ ಉದ್ಯಮ ಭಾಳ ಕಷ್ಟ ಆಗ್ತಾ ಇದೆ. ಇಂಥದ್ರಲ್ಲಿ ಅವರು ಧೈರ್ಯ ಮಾಡಿ ಇವತ್ತು ಇದೊಂದು ಓಪನ್ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಡೆಸಿ ಅವರಿಗೆ ಒಳ್ಳೆಯ ಅದರಲ್ಲಿ ಲಾಭವನ್ನು ಗಳಿಸಿ ಒಳ್ಳೆ ಸಕ್ಸಸ್ ಆಗಲಿ, ಜನರ ಮೆಚ್ಚುಗೆಯನ್ನು ಗಳಿಸಲಿ ಅಂತ ಹೇಳ್ತಾ ನಾನು ಮಾತನ್ನು ಧನ್ಯವಾದಗಳು. ಬಹಳ ಇವತ್ತು ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ, ಬಹಳ ಪವಿತ್ರವಾದ ದಿನ. ಈ ದಿನ ಈ ಒಂದು ಹೊಸ ಉದ್ಯಮ ಪ್ರಾರಂಭ ಆಗಿದೆ. ಇದರಲ್ಲಿ ಯಶಸ್ವಿಯಾಗಲಿ, ಜೊತೆಗೆ ರುಚಿಯಾದ ಸ್ವಚ್ಛತೆಯಿಂದ ಆಹಾರ ಪದಾರ್ಥಗಳನ್ನು ಕೊಡುವ ಮುಖಾಂತರ ಸಾಕಷ್ಟು ಜನ ಈ ಒಂದು ಉದ್ಯಮಕ್ಕೆ ಹಾರೈಸ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಗಮಿಸಿದ ಶಾಸಕರಾದ ಚನ್ನಬಸಪ್ಪನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ವಿನೋದ್ ನಗರದಲ್ಲಿ ಬಿಗ್ ಬಾಸ್ ಫ್ಯಾಮಿಲಿ ರೆಸ್ಟೋರೆಂಟು ಒಂದು ಹೊಸ ಆಡಳಿತ ಮಂಡಳಿಯೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ರುಚಿಯಾದ ಸಕಾಲಕ್ಕೆ ಸರಿಯಾದ ಭೋಜನದ ವ್ಯವಸ್ಥೆಯನ್ನು ಕೊಡೋದ್ರ ಮುಖಾಂತರ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಹೊಸ ಮ್ಯಾನೇಜ್ಮೆಂಟು ಮಾಡ್ತಾ ಇದೆ. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಅಂದರೆ ನಿಮಗೆ ಮಕ್ಕಳಿಗೆ ಬರ್ತ್ಡೇ ಮಾಡಲಿಕ್ಕೆ, ಸಣ್ಣ ಕಾರ್ಯಕ್ರಮಗಳು ಮಾಡಲಿಕ್ಕೆ, ಜೊತೆಗೆ ಸಾಯಂಕಾಲ ಮಾಮೂಲಿಯಾಗಿ ಫ್ಯಾಮಿಲಿ ರೆಸ್ಟೋರೆಂಟು ಇಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಹೊಸ 3 ಜನ ತಂಡ, ಚಿನ್ನಪ್ಪ, ದರ್ಶನ್ ಮತ್ತು ಲಿಂಗರಾಜ್ ಅವರು ಈ ಒಂದು ರೆಸ್ಟೋರೆಂಟನ್ನು ಇವತ್ತು ಮನೆ ಶಾಸಕರಾದ SN ಚನ್ನಬಸಪ್ಪನವರು, ಹಾಗೆ ಮಾಜಿ ಶಾಸಕರಾದ KP ಪ್ರಸನ್ನ ಕುಮಾರ್ ಅವರು, ಮತ್ತು ಮುಜೀಬ್ ಅವರು, ತಿರುಮಲೇಶ್ ಸರ್ ಅವರು, ಮತ್ತು ಎಲ್ಲ ಸ್ನೇಹಿತರೊಂದಿಗೆ ಇವತ್ತು ಕಾರ್ಯಕ್ರಮ HC ಯೋಗೀಶ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಯಶಸ್ವಿಯಾಗಲಿ. ಹೊಸ ಉದ್ಯಮಗಳು ಶಿವಮೊಗ್ಗದಲ್ಲಿ ಸಾಕಷ್ಟು ಬರ್ತಾ ಇದ್ದಾವೆ. ಹಾಗಾಗಿ ಈಗಿನ ಕಾಲದಲ್ಲಿ ಒಳ್ಳೆಯ ರುಚಿಯಾದ ಆಹಾರಗಳು ಸಕಾಲದಲ್ಲಿ ಸಿಗಬೇಕು. ಹಾಗಾಗಿ ಎಲ್ಲ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಗ್ಯಾಸ್ ಸಮಸ್ಯೆ ಇರ್ಬೋದು, ಕರೆಂಟಿನ ಸಮಸ್ಯೆ ಇರ್ಬೋದು. ಅದ್ರ ಮಧ್ಯೆ ಹೋಟೆಲ್ ಉದ್ಯಮ ನಡೆಸೋದು ಒಂದು ಸವಾಲಾಗಿದೆ. ಆ ರೀತಿ ಇದ್ದಾಗ ಇವರೆಲ್ಲ ಸೇರಿ ಒಂದು ಮನಸ್ಸು ಮಾಡಿ ಈ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಇಂಥ ಸಣ್ಣ ಉದ್ಯಮಗಳು ಹೆಚ್ಚೆಚ್ಚು ಶಿವಮೊಗ್ಗದಲ್ಲಿ ಬೆಳೀಬೇಕು. ಹೊಸ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಬೇಕು. ಸಾರ್ವಜನಿಕರ ಸಹಕಾರವೂ ಬಹಳ ಅತಿ ಮುಖ್ಯವಾಗಬೇಕು. ಜೊತೆಗೆ ಸಿಬ್ಬಂದಿಗಳ ಕೊರತೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಎಲ್ಲ ಬೇರೆ ರಾಜ್ಯಗಳಿಂದ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸಿ ಸಹಕಾರ ನೀಡೋಣ. ಪ್ರತಿದಿನ ಸಂಜೆ ಮತ್ತು ಬೆಳಿಗ್ಗೆ ಎಲ್ಲ ಇಲ್ಲಿ ವ್ಯವಸ್ಥೆ ಇರುತ್ತೆ. ದಯಮಾಡಿ ಒಂದು ಸಾರಿ ಈ ಬಿಗ್ ಬಾಸ್ ಹೆಸರೇ ಬಿಗ್ ಬಾಸ್ ಇದೆ. ಹಾಗಾಗಿ ಈ ಬಿಗ್ ಬಾಸ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಎಲ್ಲರೂ ಫ್ಯಾಮಿಲಿ ಸಮೇತರಾಗಿ ಬರಬೇಕು. ಹಾಗಾಗಿ ಬಂದು ಅವರಿಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು G. ವಿಜಯಕುಮಾರ್, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ. ಜೊತೆಗೆ ಎಲ್ಲ ಸ್ನೇಹಿತರು ಒಟ್ಟಿಗೆ ಇಲ್ಲಿ ನಾವು ಈ ಒಂದು ಕಾರ್ಯವನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.